ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಬಿಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆಯ ಮೂಲ ತತ್ವಗಳು ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಈಗ ಆಲ್ರೆಡಿ ನಾವು ಒಂದು ಟಾಪಿಕ್ ಡಿಸ್ಕಷನ್ ಮಾಡಿ ಎರಡನೇ ಟಾಪಿಕ್ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡಿದೀವಿ. ಸೊ ಎರಡನೇ ಟಾಪಿಕ್ ಬಂದು ಪ್ಲಾನಿಂಗ್. ಸೊ ಪ್ಲಾನಿಂಗ್ ಅಲ್ಲಿ ಮೀನಿಂಗ್, ಡೆಫಿನೇಷನ್ ಅಂಡ್ ಫ್ಯೂಚರ್ಸ್ ಬಗ್ಗೆ ನೋಡಿದ್ವಿ. ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಅನ್ನ ಸ್ವಲ್ಪ ಇಂಪಾರ್ಟೆಂಟ್ ಅನ್ಕೊಡಿ. ಯಾಕಂದ್ರೆ 15 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ ಇದು. 15 ಮಾರ್ಕ್ಸ್ಗೆ ಎರಡು ಸೇರಿ ಕೇಳ್ತಾರೆ. ಎರಡು ಸೇರಿ ಕೇಳಿದಾಗ ಏನ್ ಮಾಡಬೇಕು, ಅಲ್ಲೊಂದಿಷ್ಟು ಪಾಯಿಂಟ್ಸ್ ಇಲ್ಲೊಂದಿಷ್ಟು ಪಾಯಿಂಟ್ಸ್ ಅನ್ನ ಏನ್ ಮಾಡಬೇಕು, ಮರ್ಜ್ ಮಾಡಿ ಎರಡನ್ನೂ ಕೂಡ ನೀವು ಬರೀಬೇಕಾಗುತ್ತೆ. ಓಕೆ, ಸೊ ಒಂದು 8 ಪಾಯಿಂಟ್ಸ್ ಅಡ್ವಾಂಟೇಜ್, 8 ಪಾಯಿಂಟ್ ಡಿಸ್ಅಡ್ವಾಂಟೇಜ್ ಬರೆದಾಗ ನಿಮಗೆ 15 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇವತ್ತು ನಾನು ಅಡ್ವಾಂಟೇಜ್ ಆಫ್ ಪ್ಲಾನಿಂಗ್, ಸೊ ಯೋಚಿಸುವಿಕೆಯ ಅನುಕೂಲಗಳು ಏನೇನು ಅಂತ ಹೇಳಿ ಒಂದಾಗಿ ನೋಡ್ತಾ ಹೋಗೋಣ. ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ನಾನು ಬರ್ದಿದ್ದೀನಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಹೋಗ್ತೀನಿ. ಅಡ್ವಾಂಟೇಜಸ್ ಆಫ್ ಪ್ಲಾನಿಂಗ್ ಅಲ್ಲಿ ಫಸ್ಟ್ ಒನ್, ಪ್ಲಾನಿಂಗ್ ಮೇಕ್ಸ್ ಫುಲ್ಲರ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಪ್ಲಾನಿಂಗ್ ಮೇಕ್ಸ್ ಫುಲ್ಲರ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಅಂದ್ರೆ ಯೋಚಿಸುವಿಕೆ ಅನ್ನೋದು ಏನ್ ಮಾಡುತ್ತೆ, ಸಂಪೂರ್ಣವಾಗಿ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳುತ್ತೆ. ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತೆ. ಸಂಪನ್ಮೂಲಗಳು ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಪೂರ್ತಿಯಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಯಾವುದು? ಯೋಜಿಸುವಿಕೆ. ಸೊ ಹೇಗೆ ಅಂದ್ರೆ ನಮ್ಮ ಕಂಪನಿಯಲ್ಲಿ ಆರ್ಗನೈಸೇಷನ್ ಇರ್ತಕ್ಕಂಥ ರಿಸೋರ್ಸಸ್, ರಾ ಮಟೀರಿಯಲ್ಸ್ ಆಗಿರ್ಬೋದು, ಅಥವಾ ಮ್ಯಾನ್ ಪವರ್ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಸಲಕರಣೆಗಳಾಗಿರ್ಬೋದು, ಅವ್ರು ಏನ್ ಮಾಡುತ್ತೆ, ಪೂರ್ತಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಯಾವುದು? ಯೋಜಿಸುವಿಕೆ. ಸೊ ಅದಕ್ಕೆ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಲೈಕ್ ಮ್ಯಾನ್ ಪವರ್, ಲೈಕ್ ರಾ ಮಟೀರಿಯಲ್, ಎಕ್ವಿಪ್ಮೆಂಟ್ಸ್, ಅದರ್ ಬೇರೆ ಬೇರೆ ಇರ್ತಕ್ಕಂಥ ವ್ಯವಸ್ಥೆಯನ್ನ ಏನ್ ಮಾಡುತ್ತೆ, ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಹೋಗುತ್ತೆ. ಇಟ್ಸ್ ಪ್ರಾಫಿಟೇಬಲಿ ಏನಂದ್ರೆ ಇದು ಲಾಭ ಮಾಡೋ ರೀತಿಯಲ್ಲಿ, ಅಂದ್ರೆ ಸರಿಯಾಗಿ ಬಳಕೆ ಮಾಡಿಕೊಂಡು ಕಂಪನಿಗೆ ಲಾಭ ತರುವ ರೀತಿಯಲ್ಲಿ ಏನ್ ಮಾಡುತ್ತೆ, ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ತಾ ಹೋಗುತ್ತೆ. ಓಕೆ, ಇಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ದ ಡಿಟರ್ಮೈನ್ಡ್ ಗೋಲ್ಸ್ ಈಸಿಲಿ. ಸೊ ಹೆಲ್ಪ್ಸ್ ಇನ್ ನಾವು ಗುರಿಯನ್ನ ಏನ್ ಮಾಡುತ್ತೆ, ಸರಿಯಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಪ್ರೀ ಡಿಟರ್ಮೈನ್ಡ್ ಗೋಲ್ ಅಂದ್ರೆ ಪೂರ್ವ ನಿರ್ಧರಿತ ಗುರಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಮುಟ್ಟುವುದಕ್ಕೆ ಸಹಾಯ ಮಾಡತಕ್ಕಂಥದ್ದು ಯಾವುದು? ಯೋಚಿಸುವಿಕೆ ಕೊಟ್ಟಿದ್ದಾರೆ. ಇಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಅಂದ್ರೆ ಒಂದು ಗುರಿಯನ್ನ ಮುಟ್ಟೋದು ಯಾವುದು? ಪ್ರೀ ಡಿಟರ್ಮೈನ್ಡ್ ಗೋಲ್ಸ್ ಈಸಿಲಿ. ಒಂದು ನಿರ್ದಿಷ್ಟ ಗುರಿಯನ್ನ ಮುಟ್ಟೋದಿಕ್ಕೆ ಯೋಜಿಸುವಿಕೆ ನಮ್ಗೆ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ನಮ್ಗೆ ಎಲ್ರಿಗೂ ಸಹಾಯ ಮಾಡತಕ್ಕಂಥದ್ದು. ಸೊ ನಮ್ ಗೋಲ್ಸ್ ಏನು? ಮೇನ್ ಪರ್ಪಸ್ ಆಫ್ ಬಿಸಿನೆಸ್ ನ ಮೂಲ ಉದ್ದೇಶ ಏನು? ಸೊ ಮೇಕಿಂಗ್ ಪ್ರಾಫಿಟ್, ಲಾಭ ಗಳಿಸುವುದು, ಲಾಭನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮೇನ್ ಪರ್ಪಸ್, ಉದ್ದೇಶ. ಹಾಗಾಗಿ ಇಲ್ಲಿ ಯೋಚಿಸುವಿಕೆ ಏನ್ ಮಾಡುತ್ತೆ, ಮುಂದೆ ಆಗ್ತಕ್ಕಂಥದ್ದನ್ನ, ಅಥವಾ ಮುಂದೆ ಏನೇನು ಮಾಡ್ಬೇಕನ್ನೋದನ್ನ, ಮುಂದೆ ಹೇಗೆ ಪ್ರಾಫಿಟ್ ಮಾಡ್ಬೇಕನ್ನೋದನ್ನ, ಏನು ಗುರಿ ಮುಟ್ಟಬೇಕನ್ನೋದನ್ನ ಏನ್ ಮಾಡುತ್ತೆ, ಅಡ್ವಾನ್ಸ್ ಆಗಿ ಥಿಂಕ್ ಮಾಡುತ್ತೆ. ಅದು ಹಾಗೆ ನಡೆಯೋದಕ್ಕೆ ನಮಗೆ ಸಹಾಯ ಮಾಡತಕ್ಕಂಥದ್ದು ಯಾವುದು? ಸೊ ಪ್ಲಾನಿಂಗ್. ಇನ್ನು ಥರ್ಡ್ ಒನ್, ಇಟ್ ಹೆಲ್ಪ್ಸ್ ಇಂಪ್ಲಿಮೆಂಟಿಂಗ್ ದ ಫ್ಯೂಚರ್ ಪ್ರೋಗ್ರಾಮ್ಸ್ ಸಿಸ್ಟಮೆಟಿಕ್ಲಿ. ಸೊ ಫ್ಯೂಚರ್ ಪ್ರೋಗ್ರಾಮ್ ಅಂದ್ರೆ ಭವಿಷ್ಯದಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಪ್ರೋಗ್ರಾಮ್ಗಳನ್ನ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಪ್ರೋಗ್ರಾಮ್ಗಳು ಯಾವ್ಯಾವ ಅಂತ ಹೇಳಿ. ಅಂದ್ರೆ ಈ ವರ್ಷ ನಾವು ಇಷ್ಟು ಟಾರ್ಗೆಟ್ ಅನ್ನು ಇಟ್ಕೊಂಡು ಇಷ್ಟು ಸೇಲ್ಸ್ ಅನ್ನು ಮಾಡ್ಬೇಕಂತ ಒಂದು ಪ್ರೋಗ್ರಾಮ್ ಹಾಕೊಂಡಿವಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಒಂದು ಕಂಪನಿ ಕಾರ್ ತಯಾರು ಮಾಡತಕ್ಕಂಥ ಒಂದು ಕಂಪನಿ ಇದೆ. ಆ ಕಾರ್ ತಯಾರು ಮಾಡತಕ್ಕಂಥ ಕಂಪನಿ ಏನ್ ಮಾಡುತ್ತೆ, ಮಾರ್ಚ್ ಅಪ್ ಟು ಏಪ್ರಿಲ್ ಇಂದ ಮಾರ್ಚ್ ಒಳಗಾಗಿ ಇಷ್ಟು 1000 ಕಾರ್ಗಳನ್ನ ನಾವು ಮಾರಾಟ ಮಾಡಬೇಕು. ಸೊ ಹೋದ ವರ್ಷ ಇರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ಈ ವರ್ಷ ನಮ್ಮ ಮಾರ್ಕೆಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅನ್ನೋದು ಒಂದು ಪ್ರೋಗ್ರಾಮ್ ಇರ್ತಕ್ಕಂಥದ್ದು. ಓಕೆ, ಸೊ ಇದು ಇಟ್ ಹೆಲ್ಪ್ಸ್ ಇನ್ ಇಂಪ್ಲಿಮೆಂಟಿಂಗ್ ದ ಫ್ಯೂಚರ್ ಪ್ರೋಗ್ರಾಮ್ ಸಿಸ್ಟಮೆಟಿಕ್ ಆಗಿ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಸಹಾಯ ಮಾಡತಕ್ಕಂಥದ್ದು ಯಾವುದು? ಪ್ಲಾನಿಂಗ್. ಓಕೆ, ಇಟ್ ಹೆಲ್ಪ್ಸ್ ಇನ್ ಪರ್ಫಾರ್ಮಿಂಗ್ ಆಲ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಲ್ಲಿ ನಿರ್ವಹಣೆಯ ಎಲ್ಲಾ ಕಾರ್ಯಗಳಲ್ಲೂ ಸಹಾಯ ಮಾಡತಕ್ಕಂಥದ್ದು ಯಾವುದು? ಯೋಜಿಸುವಿಕೆ. ಓಕೆ, ನಿರ್ವಹಣೆಯ ಎಲ್ಲಾ ಕಾರ್ಯಗಳಲ್ಲಿ ಏನ್ ಮಾಡ್ತಾರೆ, ನಮಗೆ ಯೋಜಿಸುವಿಕೆ ಸಹಾಯ ಮಾಡ್ತಾ ಹೋಗುತ್ತೆ. ಹೇಗೆ ಸರ್? ಸಾಮಾನ್ಯ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಕಾರ್ಯಗಳು ಯಾವ್ಯಾವ ಬರ್ತವೆ ನೆನಪಿರಲಿ. ಫಂಕ್ಷನ್ಸ್ ಅಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ ನಿಮ್ಗೆ ಗೊತ್ತಿರೋ ಫಸ್ಟ್ ಒಂದು ಪ್ಲಾನಿಂಗ್, ಸೆಕೆಂಡ್ ಒಂದು ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಆಮೇಲೆ ಕಂಟ್ರೋಲಿಂಗ್, ಡೈರೆಕ್ಟಿಂಗ್. ಸೊ ಇವೆಲ್ಲ ಕಾರ್ಯಗಳು ಸೊ ಫಂಕ್ಷನ್ಸ್ ಅಂತ ಕರೀತಾ ಹೋಗ್ತವೆ. ಅಂದ್ರೆ ಯೋಚಿಸುವಿಕೆಯಲ್ಲಿ ಬರ್ತಕ್ಕಂಥ ಯೋಚಿಸುವಿಕೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ, ಸಮನ್ವಯತೆ, ಇವೆಲ್ಲವೂ ನಾವು ಏನಂತೀವಿ ಸಾಮಾನ್ಯವಾಗಿ ನಿರ್ವಹಣೆಯ ಕಾರ್ಯಗಳು ಅಂತ ಕರೀತಾ ಹೋಗ್ತೀವಿ. ಓಕೆ, ಇಲ್ಲಿ
ಏನ್ ಮಾಡ್ತಾ ಹೋಗುತ್ತೆ ಪ್ಲಾನಿಂಗ್, ಇಟ್ ಹೆಲ್ಪ್ಸ್ ಇನ್ ಪರ್ಫಾರ್ಮಿಂಗ್ ಆಲ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಕರೆಕ್ಟ್ ಆಗಿರ್ತದೆ, ಉಳಿದ್ರೆ ಎಲ್ಲೂ ಕರೆಕ್ಟ್ ಆಗಿರ್ತವೆ ಅಂತ. ಅಂದ್ರೆ ಫಸ್ಟ್ ಸ್ಟೆಪ್ ಏನಾಗಿರ್ಬೇಕು, ಕರೆಕ್ಟ್ ಆಗಿ ನಾವು ತಯಾರು ಮಾಡಬೇಕು, ಅದೇ ಪ್ಲಾನಿಂಗ್. ಸೊ ಏನ್ ಹೇಳ್ತಾ ಹೋಗ್ತಕ್ಕಂತಂದ್ರೆ ಫಂಕ್ಷನ್ಸ್, ಇಲ್ಲಿ ಪರ್ಫಾರ್ಮಿಂಗ್ ಆಲ್ ಫಂಕ್ಷನ್ಸ್ ಅಂದ್ರೆ ನಿರ್ವಹಣೆ ಎಲ್ಲಾ ಕಾರ್ಯಗಳು ಸರಿಯಾಗಿ ನಡೆಯೋದಕ್ಕೆ ಕಾರಣ ಯಾವುದಂದ್ರೆ ಯೋಜಿಸುವಿಕೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ನಮಗೆ ಒಂದು ಕಂಪನಿಯಲ್ಲಿ ಎಂಪ್ಲಾಯ್ಸ್ ಅಪಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಅದು ಪೂರ್ವ ನಿಯೋಜಿತವಾಗಿರ್ಬೇಕು. ಮೊದಲೇ ಥಿಂಕ್ ಮಾಡಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಪ್ಲೇಸ್ ಯಾರನ್ನ ಸೂಟಬಲ್ ಅಂತ ಹೇಳಿ ಥಿಂಕ್ ಮಾಡಬೇಕು. ನಾವು ಈ ವರ್ಷ ಎಷ್ಟು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ಎಷ್ಟು ಅದನ್ನ ಯುಟಿಲೈಸ್ ಮಾಡ್ತೀವಿ ಅನ್ನೋದು ಮೊದಲೇ ಪ್ಲಾನ್ ಮಾಡಬೇಕು. ಅದಕ್ಕೆ ಪ್ಲಾನಿಂಗ್ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಒಂದು ಕಾನ್ಸೆಪ್ಟ್ ನೆನಪಿಟ್ಕೊಂಡ್ರಿ. ಇನ್ನು ಫಿಫ್ತ್, ಇಟ್ ಅವಾಯ್ಡ್ಸ್ ವೇಸ್ಟ್ ಅಂಡ್ ಡಿಕ್ರೀಸ್ ಆಲ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್. ಇಲ್ಲಿ ಅವಾಯ್ಡ್ ದ ವೇಸ್ಟ್. ಸೊ ಇಲ್ಲಿ ಸಾಮಾನ್ಯವಾಗಿ ಪ್ಲಾನಿಂಗ್ ಏನ್ ಮಾಡುತ್ತೆ, ಲಾರ್ಜ್ ಸ್ಕೇಲ್ ಅಂದ್ರೆ ಆಪರೇಟಿಂಗ್ ಲಾರ್ಜ್ ಸ್ಕೇಲ್ ಎಕನಾಮಿಕ್ ಫೆಸಿಲಿಟೀಸ್ ಅಂದ್ರೆ ಇದು ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ನಡೆಯೋದಕ್ಕೆ ಸಹಾಯ ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ, ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ನಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ವೇಸ್ಟೇಜ್ ಅದನ್ನ ತಡಿಬೇಕು, ಅವಾಯ್ಡ್ ದ ವೇಸ್ಟ್. ಸಾಮಾನ್ಯವಾಗಿ ಯುಟಿಲೈಸೇಷನ್ ಆಫ್ ಮ್ಯಾನ್, ಸಾಮಾನ್ಯವಾಗಿ ಮಷಿನರಿ, ಈ ತರ ಒಂದು ಮಾನವ ಸಂಪನ್ಮೂಲನ ಮತ್ತು ಹಣಕಾಸು ಸಂಪನ್ಮೂಲನ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ರಿಸೋರ್ಸ್ ಅನ್ನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೌತಿಕ ವಸ್ತುಗಳನ್ನ ಎಲ್ಲವನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಏನಾಗುತ್ತೆ, ಡಿಕ್ರೀಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್, ವೆಚ್ಚ ಕಡಿಮೆ ಆಗುತ್ತೆ, ವೇಸ್ಟೇಜ್ ಕಡಿಮೆ ಆಗುತ್ತೆ. ಇದರಿಂದ ಕಂಪನಿ ಏನಾಗುತ್ತೆ, ಪ್ರಾಫಿಟೇಬಿಲಿಟಿ ಅಂದ್ರೆ ಲಾಭದಲ್ಲಿ ಅಥವಾ ಲಾಭವನ್ನು ಗಳಿಸೋದಕ್ಕೆ ಅತಿ ಹೆಚ್ಚು ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ ಲಾಭ ಗಳಿಸುವಂತ ಕಡೆ ಅದು ಗಮನ ಹರಿಸ್ತಕ್ಕಂಥದ್ದು. ಓಕೆ, ಇದು ಯಾರಿಂದ ಸಾಧ್ಯ, ಯಾವುದರಿಂದ ಸಾಧ್ಯ, ಪ್ಲಾನಿಂಗ್, ಯೋಜಿಸುವಿಕೆಯಿಂದ ಮಾತ್ರ ಸಾಧ್ಯ. ಓಕೆ, ಸೊ ಇನ್ನು 3 ಪಾಯಿಂಟ್ಸ್ ಎಕ್ಸ್ಪ್ಲೇಷನ್. ಓಕೆ, 6th one, it enables the management to adopt latest technological advancement. ಒಂದು ಸಂಘಟನೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದಕ್ಕೆ, ಹೊಸ ತಂತ್ರಜ್ಞಾನ ಬಳಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು, ಯೋಜಿಸುವಿಕೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಸೊ ಮ್ಯಾನೇಜರ್ಸ್, ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಚೇಂಜ್ ದ ಟೆಕ್ನಾಲಜಿಕಲಿ ವರ್ಕ್ ಅಂತಂದ್ರೆ ಈ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ನಿಕಲಿ ಸಂಬಂಧಪಟ್ಟಿರ್ತಕ್ಕಂಥ ಅಡ್ವಾನ್ಸ್ಮೆಂಟ್ ಆಯ್ತಂದ್ರೆ, ಅಂದ್ರೆ ಹೊಸ ತಂತ್ರಜ್ಞಾನಕ್ಕೆ ತಕ್ಕಂತೆ ಮ್ಯಾನೇಜರ್ಸ್ ಕೂಡ, ವ್ಯವಸ್ಥಾಪಕರು ಕೂಡ ಬದಲಾವಣೆ ಮಾಡ್ತಕ್ಕಂಥದ್ದು ಯಾವುದು, ಯೋಜಿಸುವಿಕೆ. ಸೊ ಉದಾಹರಣೆ ಕೊಡ್ತಾ ಹೋಗ್ತೀನಿ, ನನಗೆ ಕಂಪ್ಯೂಟರ್ ಬರೋದಿಲ್ಲ, ಆದ್ರೆ ಕಂಪ್ಯೂಟರ್ ಬೇಕೇ ಬೇಕು. ಇವತ್ತು ಕಂಪ್ಯೂಟರ್ ನಾನು ಏನ್ ಮಾಡಕ್ ಬರೋದಿಲ್ಲ, ನಾನು ಇವತ್ತು ಯಾವುದೇ ಅಕೌಂಟ್ಸ್ ಆಗಲಿ ಅಥವಾ ಯಾವುದೇ ಬಿಸ್ನೆಸ್ ಅನ್ನ ಮಾಡೋಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಟೆಕ್ನಾಲಜಿ ಮುಂದೆ ಹೋಗಿದೆ ಅಂದ್ರೆ ಇವತ್ತು ಕಂಪ್ಯೂಟರ್ ಇಲ್ದೇನೆ ಯಾವ್ದು ಕೆಲಸ ಆಗ್ತಾ ಇಲ್ಲ. ಸೊ ನನಗೆ ಕಂಪ್ಯೂಟರೇ ಗೊತ್ತಿಲ್ಲ ಅಂದ್ರೆ ನಾಟ್ ಏಬಲ್ ಅಂದ್ರೆ ನನಗೆ ಏಬಲ್ ಇಲ್ಲ ಅಂತ. ಓಕೆ, ಅದಕ್ಕೆ ಏನ್ ಮಾಡಬೇಕು, ಅಡ್ವಾನ್ಸ್ಮೆಂಟ್, ಹೊಸ ತಂತ್ರಜ್ಞಾನಕ್ಕೆ ಅಡಾಪ್ಟ್ ಆಗ್ತಕ್ಕಂಥದ್ದು, ಲೇಟೆಸ್ಟ್ ಟೆಕ್ನಾಲಜಿಯನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಯಾವುದು, ಪ್ಲಾನಿಂಗ್. ಸೊ ಯಾವಾಗ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೋ, ವ್ಯವಹಾರ ಪರಿಸರಗಳು ಬದಲಾವಣೆ ಆಗ್ತಾ ಹೋಗ್ತಾವೋ, ಅದಕ್ಕೆ ತಕ್ಕಂತೆ ಅಡಾಪ್ಟ್ ಆ ಒಂದು ಟೆಕ್ನಾಲಜಿನ ಅಡಾಪ್ಟ್. 7th one, it provides a basis of control in an organization. Okay, ಇಲ್ಲಿ ಸಂಘಟನೆಯ ಒಳಗಡೆ ಇರತಕ್ಕಂಥ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥ ಯಾವುದು, ಯೋಜಿಸುವಿಕೆ. ಸಂಘಟನೆಯ ಒಳಗಡೆ ಅಂದ್ರೆ ಸಂಘಟನೆಯನ್ನ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆ ಯಾವ್ದು ಮಾಡುತ್ತೆ, ಪ್ಲಾನಿಂಗ್ ಮಾಡ್ತಾ ಹೋಗುತ್ತೆ, ಯೋಜಿಸುವಿಕೆ ಮಾಡ್ತಾ ಹೋಗುತ್ತೆ. ಹೇಗೆ ಅಂತ ಕೇಳಿದ್ರೆ, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ಲಾನಿಂಗ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ಮ್ಯಾನೇಜ್ಮೆಂಟ್. ಅಂದ್ರೆ ಯೋಜಿಸುವಿಕೆ ಏನಾಗುತ್ತೆ, ನಿರ್ವಹಣೆಯ ಮೊದಲ ಹಂತ ಅಂತ ಕರಿತಾ ಹೋಗ್ತೀವಿ. ಸೊ ಮೊದಲ ಹಂತ, ಆ ಮೊದಲ ಹಂತ ಏನಾಗುತ್ತೆ, ಯಾವಾಗಲೂ ಅಡ್ವಾನ್ಸ್ ಆಗಿ ರೆಡಿ ಮಾಡಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್, ಆ ಪ್ರಕಾರ ನಡೀತಾ ಇದೋ ಇಲ್ಲೋ ನಮ್ದು ಬಿಸಿನೆಸ್. ಸೊ ಸಪೋಸ್ ಉದಾಹರಣೆ ಕೊಡ್ತೀನಿ. ಸೊ ಪರ್ ಡೇ ಇಷ್ಟು ಪ್ರೊಡಕ್ಷನ್ ಮಾಡಬೇಕು, ಪರ್ ಡೇ ಇಷ್ಟು ವರ್ಕ್ ಅನ್ನು ನಾವು ಕಂಪ್ಲೀಟ್ ಮಾಡ್ಬೇಕಂತ ನಾವು ಪ್ಲಾನಿಂಗ್ ಅನ್ನೇ ಮಾಡ್ಕೊಂಡಿದ್ರೆ ಅಷ್ಟು ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತೇಳಿ ನೋಡ್ತಕ್ಕಂಥದ್ದು ಯಾವುದು, ಪ್ಲಾನಿಂಗ್. ಆ ಮೂಲಕ ಏನ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ ಯಾವುದು, ಬಿಸಿನೆಸ್. ಸಪೋಸ್ ಇವತ್ತು ಒಬ್ಬ ವ್ಯಕ್ತಿ ಕನಿಷ್ಠ 10 ಬಾಕ್ಸ್ ಅನ್ನು ತಯಾರು ಮಾಡತಕ್ಕಂತ ವ್ಯವಸ್ಥೆ ಇರುತ್ತಂದ್ರೆ ಅವನಿಗೆ ಟಾರ್ಗೆಟ್ ಕೊಡ್ತಕ್ಕಂಥದ್ದು, ಅವನು 10 ಬಾಕ್ಸ್ ತಯಾರು ಮಾಡಿದನೋ ಇಲ್ಲ ಅಂತೇಳಿ ನೋಡ್ತಕ್ಕಂಥದ್ದು, ವೆರಿಫೈ ಮಾಡ್ತಕ್ಕಂಥದ್ದು. ಅಂದ್ರೆ ಇಟ್ಸ್ ಇಂಟರ್ನಲ್ ಕಂಟ್ರೋಲ್ ಅಂತ ಹೇಳ್ತೀವಿ, ಆಂತರಿಕವಾಗಿ ಅವುಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದು, ಯೋಜಿಸುವಿಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಓಕೆ, ಇದು ನೆನಪಲ್ಲಿ. ಇಟ್ ಪ್ರಮೋಟ್ಸ್ ಸ್ಪಿರಿಟ್ ಅಂಡ್ ಆರ್ಗನೈಸೇಷನ್, ಟೀಮ್ ಸ್ಪಿರಿಟ್ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಏನ್ ಮಾಡುತ್ತೆ
ಪ್ಲಾನಿಂಗ್ ಎನ್ಕರೇಜ್ ಮಾಡ್ತಾ ಹೋಗ್ತಕ್ಕಂಥದ್ದು. ಇಟ್ಸ್ ಅ ಟೀಮ್ ಸ್ಪಿರಿಟ್. ಇಲ್ಲಿ ಇಟ್ಸ್ ಪ್ರಮೋಟ್ ಟೀಮ್ ಸ್ಪಿರಿಟ್ ಇನ್ ಅನ್ ಆರ್ಗನೈಸೇಷನ್. ಇಲ್ಲಿ ಸ್ಫೂರ್ತಿ ಅಥವಾ ಗುಂಪಿನಲ್ಲಿ ಕೆಲಸ ಮಾಡುವಂತ ಒಂದು ಆಸಕ್ತಿಯನ್ನ ಎನ್ಕರೇಜ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಯಾವುದು? ಯೋಜಿಸುವಿಕೆ. ಹೇಗೆ ಸರ್ ಅಂತ ಹೇಳಿದ್ರೆ ಉದಾಹರಣೆ ಕೊಟ್ಟು ನಿಮ್ಗೆ ಆಲ್ರೆಡಿ ಪ್ಲಾನ್ ಪ್ರಕಾರ ಎಲ್ಲವೂ ಚೆನ್ನಾಗಿ ನಡೀತಾ ಇದಾವೆ ಅಂದ್ರೆ ನೀವು ಹೊಸ ಹೊಸ ಐಡಿಯಾಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥದ್ದು. ಹೊಸ ಒಂದು ಪ್ರಾಡಕ್ಟ್ ಅನ್ನ ಮಾಡೋದಕ್ಕೆ ಅಥವಾ ಪ್ರಾಡಕ್ಟ್ ಅಲ್ಲಿ ಡಿಸೈನ್ಸ್ ಅನ್ನ ಮಾಡೋ ನಿಮ್ಗೆ ಸಹಾಯ ಮಾಡತಕ್ಕಂಥದ್ದು ಯಾವುದು? ಹೆಲ್ಪಿಂಗ್ ಇರ್ತಕ್ಕಂಥದ್ದು ಪ್ಲಾನಿಂಗ್. ಓಕೆ, ಸೊ ಇಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ದ ಎನ್ಕರೇಜಸ್ ದ ಸೆನ್ಸ್ of involvement and team spirit. Because planning there will be better coordination, integration. ಬೆಟರ್ ಕೋಆರ್ಡಿನೇಷನ್ ಅಂದ್ರೆ ಇಲ್ಲಿ ಪ್ಲಾನಿಂಗ್ ಏನ್ ಮಾಡುತ್ತೆ, ಮೊದಲೇ ತಯಾರು ಮಾಡೋದ್ರಿಂದ ಒಂದಕ್ಕೊಂದು ಸಂಬಂಧ ಸೃಷ್ಟಿ ಮಾಡುತ್ತೆ. ಟೀಮ್ ಸ್ಪಿರಿಟ್. ಒಂದು ಏನು ಉದಾಹರಣೆ ಕೊಡ್ತಾ ಹೋಗ್ತೇನೆ ನಿಮ್ಗೆ. ಇವತ್ತು 10 ಬ್ಯಾಗ್ ಅಥವಾ 10 ಬಾಕ್ಸ್ ಅನ್ನ ತಯಾರು ಮಾಡೋದಕ್ಕೆ ಒಂದು ಪ್ಲಾನ್ ಇತ್ತು ಅಂದ್ರೆ, ಒಬ್ಬ ವ್ಯಕ್ತಿಗೆ, ಒಬ್ಬ ವರ್ಕರ್ಗೆ ನಾವು ವರ್ಕ್ ಅನ್ನ ಕೊಟ್ಟಿದ್ವಿ ಅಂದ್ರೆ 10 ಬಾಕ್ಸ್ ಅನ್ನು ತಯಾರು ಮಾಡಿ 11ನೇ ಬಾಕ್ಸ್ ಏನಾದ್ರು ತಯಾರು ಮಾಡ್ತಾ ಇದ್ರೆ ಅವ್ನಿಗೆ ಏನ್ ಮಾಡಬಹುದು, ನೀವು ಇನ್ಸೆಂಟಿವ್ಸ್ ಅಂತ ಕೊಡಬಹುದು, ಎನ್ಕರೇಜ್ಮೆಂಟ್ ಅಂತ ಏನಾದ್ರು ಮಾಡಬಹುದು, ಅವನಿಗೆ ಒಂದಿಷ್ಟು ದುಡ್ಡು ಜಾಸ್ತಿ ಕೊಡಬಹುದು. ಒಂದು ಬಾಕ್ಸ್ ಗೆ ಬರ್ತಕ್ಕಂಥ ಅಮೌಂಟ್ ಅನ್ನ ಅದಕ್ಕೆ ಏನ್ ಮಾಡಬಹುದು, ಜಾಸ್ತಿ ಕೊಡಬಹುದು, ಸ್ಯಾಲರಿ ಅಂತ ಹೇಳಿ ಅಥವಾ ಕಮಿಷನ್ ಅಂತ ಹೇಳಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಕೊಡಬಹುದು. ಇದು ಪ್ಲಾನಿಂಗ್. ಅಂದ್ರೆ ಅಡ್ವಾನ್ಸ್ ಆಗಿ ನಾವೇನ್ ಮಾಡಬಹುದು, ಇಲ್ಲಿ ಬೆಟರ್ ಅಂದ್ರೆ ಇಲ್ಲಿ ಕೋಆರ್ಡಿನೇಷನ್, ಒಂದಕ್ಕೊಂದು ಸಂಬಂಧ ಸೃಷ್ಟಿಯಾದಾಗ ಏನಾಗುತ್ತೆ, ಈ ತರ ಎನ್ಕರೇಜ್ಮೆಂಟ್ಸ್ ಅನ್ನೋದು, ಪ್ರಮೋಟ್ಸ್ ಅನ್ನೋದು, ಸಂಬಂಧಪಟ್ಟಂಗೆ ಉತ್ತೇಜನಗಳನ್ನ ಕೊಡೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಯಾವ್ದ್ರಿಂದ? ಯೋಜಿಸುವಿಕೆಯಿಂದ. ಇನ್ನು ಲಾಸ್ಟ್ ಅಂದ್ರೆ ಇಟ್ಸ್ ಪ್ರೋಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಇದು ಕಂಪನಿಯ ಎಲ್ಲ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡತಕ್ಕಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಯೂನಿಫಾರ್ಮ್ ಡಿಸಿಷನ್ ಮೇಕಿಂಗ್ ಫ್ರೇಮ್ ವರ್ಕ್ ಇನ್ ದ ಆರ್ಗನೈಸೇಷನ್. ಇಟ್ಸ್ ಇನ್ಫಾರ್ಮ್ ಅಂದ್ರೆ ಇಲ್ಲಿ ಕಂಪನಿಯ ಎಲ್ಲಾ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪ್ಲಾನಿಂಗ್ ಮೊದಲು ಬೇಕು. ಪ್ಲಾನಿಂಗ್ ಇಟ್ಕೊಂಡೇ ಏನ್ ಮಾಡ್ತಾರೆ, ಒಂದು ಡಿಸಿಷನ್ ಅನ್ನು ಮಾಡ್ತಾ ಹೋಗ್ತಾರೆ. ಉದಾಹರಣೆ ಕೊಡ್ತಾ ಹೋಗ್ತೀನಿ. ಈ ಮಂತು ನಾವು ಇಷ್ಟು ಸೇಲ್ಸ್ ಇನ್ಕ್ರೀಸ್ ಮಾಡ್ಬೇಕಂತೇಳಿ ಪ್ಲಾನ್ ಅನ್ನು ಇಟ್ಕೊಂಡಿದೀವಿ. ಆ ಪ್ಲಾನ್ ಪ್ರಕಾರ ಏನ್ ಮಾಡ್ತೀವಿ, ಡಿಸಿಷನ್ ಮಾಡ್ತಾ ಹೋಗ್ತೀವಿ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ? ಒಂದು ಫ್ರೇಮ್ ವರ್ಕ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಫ್ರೇಮ್ ವರ್ಕ್ ಅಂದ್ರೆ ಏನು? ಒಂದು ಮಂತಿಗೆ ಎಷ್ಟು ಸೇಲ್ಸ್ ಅನ್ನು ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಫ್ರೇಮ್ ವರ್ಕ್ ಅನ್ನು ಪೇಪರ್ ಲಿಸ್ಟ್ ಅನ್ನು ಇಟ್ಕೊಂಡಿರ್ತೀವಿ. ಆ ಪ್ರಕಾರ ಡೇ ಬೈ ಡೇ ಏನ್ ಮಾಡ್ತೀವಿ, ನಾವು ಅದನ್ನ ಡಿಸಿಷನ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಮಾಡಬೇಕು, ಎಷ್ಟು ಸೇಲ್ಸ್ ಮಾಡಬೇಕು, ಎಷ್ಟು ಜಾಸ್ತಿ ಮಾಡಬೇಕು, ಯಾವ ರೀತಿ ಅವುಗಳನ್ನ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಏನ್ ಮಾಡ್ತೀವಿ, ನಮ್ಗೆ ಹೇಳ್ತಕ್ಕಂಥದ್ದು. ಸೊ ಪ್ಲಾನಿಂಗ್. ಓಕೆ, ಸೊ ಪ್ರೋಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಈ ತರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು? ಯೋಜಿಸುವಿಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಓಕೆ, ಇಷ್ಟು ನಿಮ್ಮ ಪ್ಲಾನಿಂಗ್ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥ ಅಡ್ವಾಂಟೇಜಸ್. ಸೊ 8 ಕಾನ್ಸೆಪ್ಟ್ಗಳಿದಾವೆ. 8 ಕಾನ್ಸೆಪ್ಟ್ಗಳು ಸ್ವಲ್ಪ ನಿಮ್ಮ ಜನರಲ್ ನಾಲೆಜ್ ತಕ್ಕಂಗೆ ನೀವು ಯೂಸ್ ಮಾಡಿ ಬಂದ್ರೆ ಬಹಳ ಆರಾಮಾಗಿ ಈ ಸ್ಕೋರ್ ಅನ್ನ ಮಾಡಬಹುದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಡಿಸ್ಅಡ್ವಾಂಟೇಜ್ ಏನಿದೆಲ್ಲ ಅದ್ರ ಬಗ್ಗೆ ನಾನು ಬರ್ತಾ ಹೋಗ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.